ಹಲೋ ಫ್ರೆಂಡ್ಸ್, ಬೀದರಲ್ಲೋ ಎಲ್ಲೋ ಮಾವಿನ ಹಣ್ಣನ್ನು ತಿಂದು ಇಬ್ಬರು ಅಕ್ಕ ತಂಗಿಯರು ಸತ್ರು ಅನ್ನೋದು ಸುದ್ದಿ. ಆದರೆ ಆ ಮಾವಿನ ಹಣ್ಣಿಗೆ ಕಲಬೆರಕೆ ವಿಷದಿಂದನೇ ಆ ಹುಡುಗಿಯರು ಸತ್ರು ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇನ್ನೂ ಸಿಕ್ಕಿಲ್ಲ. ಆದರೆ ಅದಾಗಲೇ ಮಾವಿನ ಹಣ್ಣಲ್ಲಿ ಕಲಬೆರಕೆ ಆಗಿದೆ, ಹಾಗಾಗಿ ಮಾವಿನ ಹಣ್ಣು ತಿನ್ನೋದು ಅಪಾಯ ಅನ್ನುವ ಈ ಸುದ್ದಿ ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡಿ ಓಡಾಡಿ ಇವತ್ತು ಮಾವಿನ ಹಣ್ಣು ಖರೀದಿ ಮಾಡುವವರೇ ಇಲ್ಲವಾಗಿದ್ದಾರೆ, ಅಥವಾ ತುಂಬ ಕಡಿಮೆ ಆಗ್ತಿದ್ದಾರೆ. ಯಾರ ಮನೇಲಿ ಕೇಳಿದ್ರೂ ಒಂದೇ ಮಾತು, ಓ ಮಾವಿನ ಹಣ್ಣಿಗೆ ಯಾವ ಪ್ರಮಾಣದಲ್ಲಿ ಹಾಕಬೇಕಾಗಿತ್ತು ಆ ಪ್ರಮಾಣದಲ್ಲಿ ಕೆಮಿಕಲ್ ಹಾಕದೆಲೆ ಅಥವಾ ಅದಕ್ಕಿಂತ ಜಾಸ್ತಿ ಹಾಕಿ ಮಾವಿನ ಹಣ್ಣನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅದನ್ನು ತಿಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಈ ವರ್ಷ ಮಾವಿನ ಹಣ್ಣು ತಿನ್ನೋದೇ ಬೇಡ ಅನ್ನುವ ಅಘೋಷಿತ ಒಂದು ತಿರಸ್ಕಾರ ನಡೀತಾ ಇದೆ. ಇದು ಎಷ್ಟು ಆಳವಾಗಿದೆ ಅಂತ ನಾನು ಮೊನ್ನೆ ಒಂದು ಅಂಗಡಿಗೆ ಹೋಗಿ ವಿಚಾರಿಸಿದೆ. ನೀವು ಹೇಗೆ ಮಾವಿನ ಹಣ್ಣು ಮಾಡ್ತೀರಾ, ಯಾವ ರೀತಿ ಮಾವಿನ ಹಣ್ಣು ಮಾಡುವ ಪ್ರಕ್ರಿಯೆ ಇದೆ ಅಂತ. ಅವರು ಹೇಳ್ತಾ ಇದ್ರು, ಮಾವಿನ ಹಣ್ಣನ್ನು ನಾವು ಕ್ಯಾಲ್ಶಿಯಂ ಇದನ್ನು ಹಾಕಿ ಮಾಡ್ತೀವಿ. ಸರ್ಕಾರ FCCI ಅದನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇಟ್ಟಿದೆ, ಅಷ್ಟೇ ನಾವು ಹಾಕಿ ಮಾವಿನ ಹಣ್ಣು ಮಾಡೋದು. ಆ ಥರ ಮಾವಿನ ಹಣ್ಣು ಮಾಡಿಲ್ಲ ಅಂತಂದರೆ ಒಳಗೆ ಕೊಳೆತು ಅರ್ಧಕ್ಕರ್ಧ ಕಾಯಿ ಹಾಳಾಗ್ಬಿಡುತ್ತೆ, ಯಾರಿಗೂ ತಿನ್ನೋದಕ್ಕಾಗೋದಿಲ್ಲ. ಅದರಲ್ಲೂ ರಸಪುರಿ ಒಂದು ಬಿಟ್ಟು ಬೇರೆ ಎಲ್ಲ ಹಣ್ಣಿಗೂ ಈ ಥರ ಕೆಮಿಕಲ್ ಹಾಕಿ ಹಣ್ಣು ಮಾಡೋದು ಅನಿವಾರ್ಯ ಆಗಿದೆ. ಆದರೆ ಇಲ್ಲಿ ಹಣ್ಣು ಮಾಡೋದು ಪ್ರಾಬ್ಲಮ್ ಅಲ್ಲ. ಹೂವಿಗೆ ಮಾವಿನ ಹಣ್ಣು ಕಾಯಿ ಕಚ್ಚುವಾಗ ಎಲ್ಲ ಸಂದರ್ಭದಲ್ಲಿ ಔಷಧ ಹೊಡಿತಾ ಇರೋದು ಬಹಳ ದೊಡ್ಡ ಕಾರಣ ಆಗಿದೆ. ಈ ಕ್ರಿಮಿನಾಶಕಗಳ ಹಾವಳಿಯಿಂದಾಗಿ ಇವತ್ತು ಜಪಾನ್, ನೇಪಾಳ ಎಲ್ಲ ದೇಶಗಳಿಂದ ಮಾವಿನ ಹಣ್ಣು ಬಹಿಷ್ಕೃತವಾಗಿ ವಾಪಸ್ ಬರ್ತಾ ಇದೆ. ಒಂದು ಕಡೆ ಈ ಸುದ್ದಿ ಇದೆ, ಇನ್ನೊಂದು ಕಡೆ ಬೀದರ್ನ ಸುದ್ದಿ ಇದೆ. ಇದರಲ್ಲಿ ಗ್ರಾಹಕನದು ತಪ್ಪಲ್ಲ, ಆದರೆ ಮಾಧ್ಯಮಗಳ ತಪ್ಪು ನನಗಿಲ್ಲಿ ತುಂಬ ಕಾಡ್ತಾ ಇದೆ. ಯಾಕೆ ಯಾವುದನ್ನು ಸರಿಯಾಗಿ ಪರಿಶೀಲಿಸದೆ, ಯೋಚನೆ ಮಾಡದೆ ತಪ್ಪು ಸುದ್ದಿಗಳನ್ನು, ಗಾಳಿ ಸುದ್ದಿಗಳನ್ನು ಹೈಪ್ ಮಾಡಿ ಕೊಡಬೇಕು? ಇದರಿಂದ ಎಷ್ಟು ಜನರ ಬದುಕು, ಎಷ್ಟು ಜನರ ಮಾವಿನ ಹಣ್ಣಿನ ರುಚಿ, ಎಷ್ಟು ಜನರ ಈ ಒಂದು ಬೇಸಿಗೆಯ ಜೀವನ ಸಂಭ್ರಮ ಕಳೆದೋಯ್ತು ಅಂತ ಅನಿಸ್ತಲ್ವಾ? ನನಗಂತೂ ಅನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ? ಕಮೆಂಟಲ್ಲಿ ಹೇಳಿ.